ನಮಸ್ತೆ, ನಾನು ಮಂಜುಳಾ, ನಿಮ್ಮ ಯೋಗ ಕೋಚ್. ಸೂರ್ಯಭೇದನ ಪ್ರಾಣಾಯಾಮ ಅಂದ್ರೇನು, ಇದನ್ನ ಹೆಂಗೆ ಮಾಡೋದು ಮತ್ತು ಇದರಿಂದ ಲಾಭ ಏನು ಮತ್ತು ಯಾರು ಮಾಡಬಾರ್ದು ಅನ್ನೋದ್ರ ಬಗ್ಗೆ ಹೇಳ್ತೀನಿ. ನಮ್ಮ ಶರೀರದಲ್ಲಿ 3 ಮೇನ್ ನಾಡಿಗಳಿದಾವ್ರಿ. ಇಡನಾಡಿ, ಪಿಂಗಳ ನಾಡಿ ಮತ್ತು ಸುಷುಮ್ನ ನಾಡಿ ಅಂತೇಳಿ. ಇಡ ಅಂದ್ರೆ ನಮ್ಮ ಲೆಫ್ಟ್ ಸೈಡ್, ಪಿಂಗಳ ನಾಡಿ ಅಂತಂದ್ರೆ ಪಿಂಗಳ ಅಂದ್ರೆ ನಮ್ಮ ರೈಟ್ ಸೈಡ್, ಸುಷುಮ್ನ ಅಂತಂದ್ರೆ ನಮ್ಮ ಸ್ಪೈನ್, ಕುತ್ತಿಗೆ ಭಾಗದಿಂದ ಹಿಡಿದು ಇಲ್ಲಿವರೆಗೂ. ಇಡನಾಡಿ ಚಂದ್ರನನ್ನ ಪ್ರತಿನಿಧಿಸ್ತೈತ್ರಿ, ಪಿಂಗಳ ನಾಡಿ ಸೂರ್ಯನನ್ನ ಪ್ರತಿನಿಧಿಸ್ತೈತಿ. ಈಗ ನಾವು ಮೊದಲು ಕಲಿತಾ ಇರೋದು ಸೂರ್ಯ ಭೇದನ ಪ್ರಾಣಾಯಾಮವನ್ನು. ಸೂರ್ಯ ಅಂದ್ರೆ ನಮ್ಮ ರೈಟ್ ಸೈಡ್ ರೀ, ಭೇದನ ಅಂತಂದ್ರೆ ಹಾದು ಹೋಗೋದು ಅಂತ ಅರ್ಥ, ಅಂದ್ರೆ ಡಿವೈಡ್ ಮಾಡೋದು ಅಂತ ಅರ್ಥ. ಈಗ ನೋಡ್ರಿ, ನಾವು ಇಲ್ಲಿ ಏನು ಮಾಡ್ತೀವಿ ನಾವು ಅಂತಂದ್ರೆ, ಸೂರ್ಯನಾಡಿಯಿಂದ ಉಸಿರನ್ನ ತೆಗೆದುಕೊಳ್ತೇವಿ, ಚಂದ್ರನಾಡಿ ಮೂಲಕ ಉಸಿರನ್ನ ಹೊರಗೆ ಹಾಕ್ತೇವೆ, ಅಂದ್ರೆ ಸೂರ್ಯ ಭೇದನ ಅಂತ ಅರ್ಥ ರೀ. ಇದು ಸೂರ್ಯ ಭೇದನ ಪ್ರಾಣಾಯಾಮ ಮಾಡೋದ್ರಿಂದ ಸಾಕಷ್ಟು ಲಾಭಗಳಿದಾವ್ರಿ. ಇದರಿಂದ ರಕ್ತ ಶುದ್ಧೀಕರಣ ಆಗ್ತೈತಿ, ಆಮೇಲೆ ನರಮಂಡಲ ಸಕ್ರಿಯಗೊಳ್ತೈತಿ, ದೇಹಕ್ಕೆ ಚೈತನ್ಯ ಸಿಗ್ತೈತ್ರಿ, ಹಾಗೆ ಖಿನ್ನತೆ ಮತ್ತು ಆತಂಕ ಕೂಡ ಇದರಿಂದ ಕಡಿಮೆ ಆಗ್ತೈತಿ. ಮಹಿಳೆಯರಲ್ಲಿ ಲೈಂಗಿಕ ಸಮಸ್ಯೆಗಳಿದ್ರೆ ಅದಕ್ಕೂ ಕೂಡ ಪರಿಹಾರ ಸಿಗ್ತೈತಿ ಈ ಪ್ರಾಣಾಯಾಮ ಮಾಡೋದ್ರಿಂದ. ಆಮೇಲೆ ಲೋ ಬಿ ಪಿ ಇದ್ದವರು ಈ ಪ್ರಾಣಾಯಾಮನ ಮಾಡಿದ್ರೆ ಅಂತಂದ್ರೆ BP ಬ್ಯಾಲೆನ್ಸ್ ಆಗ್ತೈತೆ ಅವರಿಗೆ, ಹಾಗೆ ತೂಕ ಕೂಡ ನಷ್ಟ ಆಕೈತಿ, ಆಮೇಲೆ ನಮ್ಮ ಜೀರ್ಣಕ್ರಿಯೆ ಕೂಡ ಇಂಪ್ರೂವ್ಮೆಂಟ್ ಆಗ್ತೈತಿ. ಹಾಗಾದ್ರೆ ಸೂರ್ಯಭೇದನ ಯಾವ ರೀತಿ ಮಾಡೋದು ಅಂತಂದ್ರೆ, ಮೊದಲು ನಾವು ಏನು ಮಾಡ್ಬೇಕಂದ್ರೆ ಕೆಳಗೆ ಕೂತ್ಕೋಬೇಕ್ರಿ. ಕೆಳಗೆ ಕೂತ್ಕೊಳ್ಳೋಕೆ ಆಗ್ಲಿಲ್ಲ ಅಂತಂದ್ರೆ ಚೇರ್ ಮೇಲಾದ್ರೂ ನೀವು ಕೂತ್ಕೋಬಹುದು. ಕೂತ್ಕೊಂಡಾಗ ಸುಖಾಸನ ಸ್ಥಿತಿಯಲ್ಲಿ ಕೂತ್ಕೋಬಹುದು, ಪದ್ಮಾಸನದೊಳಗೆ ಕೂತ್ಕೋಬಹುದು, ಅಥವಾ ವಜ್ರಾಸನ ಸ್ಥಿತಿ ಒಳಗಾದ್ರೂ ನಾವು ಕೂತ್ಕೋಬಹುದು. ನಿಮ್ಗೆ ಯಾವ್ದು ಕಂಫರ್ಟೇಬಲ್ ಆಸನ ಐತಲ್ಲ, ಸೊ ಆ ಆಸನದೊಳಗೆ ನೀವು ಕೂತ್ಕೋರಿ. ಸೊ ಮೊದಲ ಪ್ರಾಣಾಯಾಮ ಮಾಡೋಕ್ಕಿಂತ ಮುಂಚೆ ಏನಂತಂದ್ರೆ, ನಾವು ಕೂತ್ಕೊಂಡು ಕಣ್ಣು ಮುಚ್ಕೊಂಡು ದೀರ್ಘವಾಗಿ 2 ಸಲ ಉಸಿರನ್ನ ತೆಗೆದುಕೊಳ್ಳೋದು ಮತ್ತು ನಿಧಾನವಾಗಿ ಉಸಿರನ್ನ ಬಿಡ್ಬೇಕ್ರಿಲ್ಲ ಅಂತಂದ್ರೆ ನಮ್ಮ ಉಸಿರಿನ ಕಡೆಯಲ್ಲೇ ಗಮನ ಹರಿಸ್ಬೇಕು. ಸೊ ಅದಕ್ಕಾಗಿ ಕಣ್ಣುಗಳನ್ನು ಮುಚ್ತೀರಿ, ಬೆನ್ನು ಕತ್ತು ನೇರವಾಗಿರಲಿ, ಸಹಜವಾದ ಉಸಿರಾಟ, ದೀರ್ಘವಾಗಿ ಉಸಿರನ್ನ ತೆಗೆದುಕೊಳ್ತೀರಿ, ನಿಧಾನವಾಗಿ ಉಸಿರನ್ನ ಹೊರಗೆ ಹಾಕ್ತೀರಿ, ಮತ್ತೆ ಉಸಿರನ್ನ ತೆಗೆದುಕೊಳ್ತೀರಿ, ಉಸಿರನ್ನ ಹೊರಗೆ ಹಾಕ್ತೀರಿ, ರಿಲ್ಯಾಕ್ಸ್, ಕಣ್ಣುಗಳನ್ನ ತೆರಿತೀರಿ. ಸೂರ್ಯ ಭೇದನ ಪ್ರಾಣಾಯಾಮ ಹೆಂಗೆ ಮಾಡೋದು ಅಂತಂದ್ರಿ, ಮೊದಲ ನಿಮ್ಮ ಎಡಗೈ ಚಿನ್ಮುದ್ರ, ಇದನ್ನು ನಿಮ್ಮ ತೊಡೆ ಮೇಲೆ ಇಟ್ಕೋತೀರಿ. ಬಲಗೈ ನಾಸಿಕ ಮುದ್ರ, ತೋರು ಬೆರಳು ಮತ್ತು ಮಧ್ಯದ ಬೆರಳನ್ನು ಫೋಲ್ಡ್ ಮಾಡೋದು. ಸೊ ಈಗ ನಾವು ಸೂರ್ಯ ಭೇದನ ಮಾಡಕತ್ತೇವೆ ಅಂತಂದ್ರೆ, ಸೊ ಬಲ ಹೊರಳೆಯಿಂದ ಉಸಿರನ್ನ ತೆಗೆದುಕೊಳ್ಳೋದು, ಎಡ ಹೊರಳೆಯಿಂದ ಉಸಿರನ್ನ ಹೊರಗೆ ಹಾಕೋದು ಅಂತಂದ್ರೆ, ನಾವು ಮೊದಲೇ ನಮ್ಮ ಲೆಫ್ಟ್ ಸೈಡ್ ನಾವು ಕ್ಲೋಸ್ ಮಾಡ್ಕೋಬೇಕ್ರಿ, ಬಲ ಹೊರಳಿಂದ ಉಸಿರನ್ನ ತೆಗೆದುಕೊಳ್ಬೇಕು. ಕೈ ನಿಮ್ಮ ಎದೆಗೆ ತಾಗಿರ್ಲಿ. ಎಡ ಹೊರಳನ್ನ ಕ್ಲೋಸ್ ಮಾಡ್ಕೋತೀರಿ, ಕಣ್ಣುಗಳನ್ನು ಮುಚ್ತೀರಿ, ಬಲ ಹೊರಳಿಂದ ದೀರ್ಘವಾಗಿ ಉಸಿರು ತಗೋತೀರಿ. ಉಸಿರು ತಗೊಂಡಾಗ ನಿಮ್ಮ ಎದೆ ಭಾಗ ಮತ್ತು ಹೊಟ್ಟೆ ಭಾಗ ತುಂಬಿರೋಷ್ಟು ಉಸಿರನ್ನ ತೆಗೆದುಕೊಳ್ತೀರಿ. ಉಸಿರು ತಗೊಂಡು ಹೋಲ್ಡ್ ಮಾಡಿ ನಿಮ್ಮ ಬಲಭಾಗ ಅಂದರೆ ನಿಮ್ಮ ಬಲ ಹೊರಳೆಯನ್ನು ಕ್ಲೋಸ್ ಮಾಡಿಕೊಂಡು ಎಡ ಹೊರಳೆಯಿಂದ ಉಸಿರನ್ನು ಹೊರಗೆ ಹಾಕೋದು. ಮತ್ತೆ ಉಸಿರನ್ನು ತಗೋಬೇಕಂತಂದಾಗ ಎಡ ಹೊರಳೆನ ಕ್ಲೋಸ್ ಮಾಡ್ತೀರಿ, ಬಲ ಹೊರಳೆನ ಉಸಿರನ್ನು ತೆಗೆದುಕೊಳ್ತೀರಿ, ದೀರ್ಘವಾಗಿ ಉಸಿರನ್ನ ತೆಗೆದುಕೊಳ್ತೀರಿ. ಬಲ ಹೊರಳನ್ನು ಕ್ಲೋಸ್ ಮಾಡಿಕೊಂಡು ಎಡ ಹೊರಳೆಯಿಂದ ಉಸಿರನ್ನು ಹೊರಗೆ ಹಾಕ್ತೀರಿ. ಎಡ ಹೊರಳನ್ನು ಕ್ಲೋಸ್ ಮಾಡ್ಕೋತೀರಿ, ಬಲ ಹೊರಳಿಂದ ಉಸಿರನ್ನು ತೆಗೆದುಕೊಳ್ತೀರಿ. ಬಲ ಹೊರಳನ್ನು ಕ್ಲೋಸ್ ಮಾಡಿಕೊಂಡು ಎಡ ಹೊರಳೆಯಿಂದ ಉಸಿರನ್ನು ಹೊರಗೆ ಹಾಕ್ತೀರಿ. ಈ ರೀತಿ ಸೂರ್ಯಭೇದನ ಪ್ರಾಣಾಯಾಮ ಮಾಡೋದು. ಬಲಗಡೆ
ಅಂದ್ರೆ ಮೊದಲ ಎಡ ಹೊರಳೆಯನ್ನು ಮುಚ್ಕೊಂಡು ಬಲ ಹೊರಳೆಯಿಂದ ಉಸಿರನ್ನ ತೆಗೆದುಕೊಳ್ಳೋದು. ಉಸಿರು ತಗೊಂಡ ತಕ್ಷಣ ಬಲ ಹೊರಳೆಯನ್ನು ಮುಚ್ಕೊಂಡು ಎಡ ಹೊರಳೆಯಿಂದ ಉಸಿರನ್ನು ಹೊರಗೆ ಹಾಕೋದು. ಈ ರೀತಿ ಮಾಡ್ಬೋದು. ಸೊ ಈ ಪ್ರಾಣಾಯಾಮ ನೀವು 5 ಬಾರಿ ಮಾಡ್ಬೋದು, 10 ಬಾರಿ ಮಾಡ್ಬೋದು, ಅಥವಾ 15 ಬಾರಿ ಕೂಡ ಇದನ್ನ ನೀವು ಮಾಡ್ಬೋದು. ನೀವು 15 ಬಾರಿ ಮಾಡ್ತೇವೆ ಅಂತಂದ್ರೆ 15 ಸಲದ 3 ಸೆಟ್ಟನ್ನು ನೀವು ಮಾಡಿಕೊಂಡು ಈ ಪ್ರಾಣಾಯಾಮ ನೀವು ಮಾಡ್ಬೋದು. ಹಂಗಂದ್ರೆ ಈ ಪ್ರಾಣಾಯಾಮನ ಯಾರು ಮಾಡಬಾರ್ದು ಅಂತಂದ್ರೆ ಹೈ ಬಿ ಪಿ ಇದ್ದವರು, ಹೃದಯ ಶಸ್ತ್ರಚಿಕಿತ್ಸೆಗೆ ಒಳಗಾದವರು, ಆಮೇಲೆ ಜ್ವರ ಬಂದಿರ್ತಾವಲ್ರಿ ಆ ಟೈಮ್ನಾಗ ಕೂಡ ಇದನ್ನ ಮಾಡಬಾರ್ದು. ಹಾಗೆ ಮಹಿಳೆಯರು ಋತುಚಕ್ರದ ಸಮಯದಲ್ಲಿ ಈ ಪ್ರಾಣಾಯಾಮನ ಮಾಡಬಾರ್ದು. ಚಂದ್ರಭೇದನ ಪ್ರಾಣಾಯಾಮ ಅಂದ್ರೆ ಏನು, ಇದರಿಂದ ಲಾಭ ಏನು, ಮತ್ತು ಇದನ್ನ ಹೆಂಗೆ ಮಾಡೋದು, ಹಾಗೆ ಇದನ್ನ ಯಾರು ಮಾಡಬಾರ್ದು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ್ರಿ ನಾವು. ಸೊ ಚಂದ್ರಭೇದನ ಅಂತಂದ್ರೆ ಇಲ್ಲಿ ನಾವು ಎಡ ಹೊರಳೆಯಿಂದ ಉಸಿರನ್ನ ತೆಗೆದುಕೊಂಡು ಬಲ ಹೊರಳೆ ಮೂಲಕ ಉಸಿರನ್ನ ಹೊರಗೆ ಹಾಕೋದು ಅಂತ ಅರ್ಥ. ಹಾಗಾದ್ರೆ ಈ ಪ್ರಾಣಾಯಾಮ ಮಾಡೋದ್ರಿಂದ ಲಾಭ ಏನಂತಂದ್ರೆ ಈ ಪ್ರಾಣಾಯಾಮ ಮಾಡೋದ್ರಿಂದ ದೇಹದಲ್ಲಿನ ಶಾಖ ಕಡಿಮೆ ಆಗ್ತೈತಿ, ಅಧಿಕ ರಕ್ತದೊತ್ತಡ ಕಡಿಮೆ ಆಗ್ತೈತಿ, ಹಾಗೆ ಏಕಾಗ್ರತೆ ಮತ್ತು ಸ್ಮರಣ ಶಕ್ತಿ ಕೂಡ ಹೆಚ್ಚಿಗೆ ಆಗ್ತೈತಿ, ಮಾನಸಿಕ ನೆಮ್ಮದಿ ಕೂಡ ಇದರಿಂದ ದೊರಿತೈತಿ. ಹಾಗಾದ್ರೆ ಹೆಂಗೆ ಮಾಡೋದು ಅಂತಂದ್ರಿ, ಎಡಗೈ ಚಿನ್ಮುದ್ರಾ, ಬಲಗೈ ನಾಸಿಕ ಮುದ್ರಾ. ಈಗ ನಾವು ಚಂದ್ರಭೇದನ ಮಾಡಕತ್ತೀವಿ ಅಂತಂದ್ರೆ ಎಡ ಹೊರಳೆ ಮೂಲಕ ಉಸಿರನ್ನ ತೆಗೆದುಕೊಳ್ಳೋದು, ಬಲ ಹೊರಳೆ ಮೂಲಕ ಉಸಿರನ್ನ ಹೊರಗೆ ಹಾಕೋದು. ಸೊ ಅದಕ್ಕಾಗಿ ನಾವು ಎಡ ಹೊರಳೆಗೆ ಉಸಿರನ್ನ ತಗೋಬೇಕಂತಂದ್ರೆ ಬಲ ಹೊರಳೆನ ಕ್ಲೋಸ್ ಮಾಡ್ಕೋಬೇಕ್ರಿ. ಬಲ ಹೊರಳೆನ ಕ್ಲೋಸ್ ಮಾಡ್ಕೋತೀರಿ, ಬೆನ್ನು ಕತ್ತು ನೇರವಾಗಿರ್ಲಿ, ಕಣ್ಣುಗಳನ್ನು ಮುಚ್ಚಿರ್ತೀರಿ, ಬಲ ಹೊರಳೆನ ಕ್ಲೋಸ್ ಮಾಡಿಕೊಂಡು ಎಡ ಹೊರಳೆನ ದೀರ್ಘವಾಗಿ ಉಸಿರನ್ನ ತೆಗೆದುಕೊಳ್ತೀರಿ. ಎಡ ಹೊರಳನ್ನ ಕ್ಲೋಸ್ ಮಾಡಿ ಬಲ ಹೊರಳೆಯನ್ನು ಉಸಿರನ್ನ ಹೊರಗೆ ಹಾಕೋದು. ಬಲ ಹೊರಳನ್ನ ಕ್ಲೋಸ್ ಮಾಡ್ಕೋತೀರಿ, ಎಡ ಹೊರಳಿಂದ ಉಸಿರನ್ನ ತೆಗೆದುಕೊಳ್ತೀರಿ, ದೀರ್ಘವಾಗಿ ಉಸಿರು ತಗೋರಿ. ಈಗ ಎಡ ಹೊರಳನ್ನ ಕ್ಲೋಸ್ ಮಾಡಿಕೊಂಡು ಬಲ ಹೊರಳೆಯನ್ನ ಉಸಿರನ್ನ ಹೊರಗೆ ಹಾಕೋದು. ಬಲ ಹೊರಳನ್ನ ಕ್ಲೋಸ್ ಮಾಡಿ ಎಡ ಹೊರಳೆಯಿಂದ ಉಸಿರನ್ನ ತೆಗೆದುಕೊಳ್ತೀರಿ, ಎಡ ಹೊರಳೆಯನ್ನ ಕ್ಲೋಸ್ ಮಾಡಿ ಬಲ ಹೊರಳೆಯಿಂದ ಉಸಿರನ್ನ ಹೊರಗೆ ಹಾಕ್ತೀರಿ. ಈ ರೀತಿ 5 ಬಾರಿ, 10 ಬಾರಿ, 15 ಬಾರಿ ನೀವು ಮಾಡ್ಬೋದು. ಸೊ ಮಾಡಿದ ನಂತರ ಕಣ್ಣುಗಳನ್ನು ಮುಚ್ಕೋರಿ, ಆಮೇಲೆ ಬೆನ್ನು ಕತ್ತು ನೇರವಾಗಿರಲಿ, ಹಾಗೆ ನಿಮ್ಮ ಉಸಿರಾಟದ ಕಡೆ ಗಮನ ಹರಿಸ್ತೀರಿ. ನಂತರ ಎರಡೂ ಕೈಗಳನ್ನು ಜೋರಾಗಿ ಗುಜ್ಜುತ್ತೀರಿ, ನಿಮ್ಮ ಕಣ್ಣಿಗೆ ಪ್ರೆಸ್ ಮಾಡ್ಕೋತೀರಿ, ಕೈಗಳನ್ನು ಕೆಳಗಿಳಿಸಿ ನಗುಮುಖದೊಂದಿಗೆ ನಿಧಾನವಾಗಿ ಕಣ್ಣುಗಳನ್ನು ತೆರಿತೀರಿ. ಈ ರೀತಿ ಚಂದ್ರಭೇದನ ಮಾಡೋದು. ಎಡ ಹೊರಳಿಂದ ಉಸಿರನ್ನು ತೆಗೆದುಕೊಳ್ಳೋದು, ಬಲ ಹೊರಳೆ ಮೂಲಕ ಉಸಿರನ್ನು ಹೊರಗೆ ಹಾಕೋದು. ಈ ಚಂದ್ರಭೇದನ ಪ್ರಾಣಾಯಾಮನ ಯಾರು ಮಾಡಬಾರ್ದು ಅಂತಂದ್ರೆ ಅಸ್ತಮಾ ಇದ್ದವರು, ಉಸಿರಾಟದ ತೊಂದರೆ ಇದ್ದವರು, ಆಮೇಲೆ ಕಡಿಮೆ ರಕ್ತದೊತ್ತಡ ಇದ್ದವರು, ಹಾಗೆ ಗರ್ಭಾವಸ್ಥೆಯನ್ನು ಕೂಡ ಇದನ್ನು ಮಾಡಬಾರ್ದು. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿರಿ, ಶೇರ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ ಯು.